ಗಿಲಿಗಿಲಿನಲ್ಲಿ ಎಂಟರ್ಟೈನ್ಮೆಂಟ್ ಕಾಮನ್ನೇ. ಈಗ ಅದರ ಮಧ್ಯ ಒಂದು ಮನ ಮುಟ್ಟುವಂತ ಕಥೆಯನ್ನ ನೋಡುವಂತ ಸಮಯ. ಜೀವನದಲ್ಲಿ ಎಲ್ಲವೂ ನಾವು ಅನ್ಕೊಂಡ ಹಾಗೆ ನಡಿಬೇಕು ಅಂತ ಏನೂ ಇಲ್ಲ. ಯಾಕೆ ಅಂತಂದ್ರೆ ಇದೇ ಜೀವನ. ಅದೇ ರೀತಿಯಾದ ಮನ ಮುಟ್ಟುವಂತ ಕಥೆಯನ್ನ ತೋರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಶಿವು, ಮಾನ್ಸ, ಮಹಿತಾ ಹಾಗೂ ಧನ್ರಾಜ್. ಹಲೋ ಹಲೋ. ಹಾ ಸುಷ್ಮಾ, ಹೇಳೆ. ಹೇಗಿದ್ಯಾ ಲಕ್ಷ್ಮಿ? ಚೆನ್ನಾಗಿದ್ದೀನಿ ಕಣೆ, ನೀ ಹೇಗಿದ್ಯಾ? ಚೆನ್ನಾಗಿದ್ದೀನಿ ಕಣೆ. ಏನ್ ಮಾಡ್ತಿದ್ದೆ? ಅದೇ ಹೇಳಿದ್ನಲ್ಲೇ, ಇವತ್ ನಮ್ ಸೈಟ್ ರಿಜಿಸ್ಟ್ರೇಷನ್ ಇದೆ ಅಂತ, ಅದಕ್ಕೆ ಅಲ್ಲಿ ಹೊರಡಕ್ಕೆ ತಯಾರಾಗ್ತಿದ್ದೆ. ರಿಜಿಸ್ಟ್ರೇಷನ್ ವರ್ಗೂ ಬಂತಾ? ಹ್ಞೂ ಕಣೆ. ತುಂಬಾ ಒಳ್ಳೇದಾಯ್ತು ಕಣೆ. ಪೂಜೆಗೆ ಹೇಳ್ತೀನಿ, ಮರಿದೆ ಬಂದ್ಬಿಡೆ. ಸರಿನಮ್ಮ. ಸರಿ ಅಮ್ಮ. ಸರಿ ಕಣೆ, ನಮ್ಮ ಮನೆಯವ್ರು ಬಂದ್ರು, ನಿಂಗ್ ಆಮೇಲೆ ಫೋನ್ ಮಾಡ್ತೀನಿ. ಓಕೆ ಓಕೆ ಬಾಯ್. ಲಕ್ಷ್ಮಿ, ಬಂದೆ ರೀ. ಆ ಫೈಲ್ ತಗೊಂಡಾ? ಹಾ ರೀ. ರೀ ಈಗ ಬಂದ್ರಾ? ಬೇಗ ರೆಡಿಯಾಗಿ ಹೋಗೋಣ. ಸರಿ ಆಯ್ತು. ಅಮ್ಮ ಅಲ್ಲೇ ಎಲ್ಲೋ ಇರ್ಬೇಕು ರೀ. ಊಟ ಮಾಡಿದ್ರಾ? ಯಾಕೋ ಹಸಿವಿಲ್ಲ ಅಂತ ಇದ್ರು. ಅಮ್ಮ ಅಮ್ಮ. ಮಗ ಈಗ ಬಂದೇನಪ್ಪ. ಹೂನಮ್ಮ. ಕೆಲ್ಸ ಮುಗೀತಾ? ಆಯ್ತು. ಊಟ ಯಾಕೆ ಮಾಡಿಲ್ಲ? ಯಾಕೋ ಹಸಿ ಇಲ್ಲಪ್ಪ. ಯಾಕಮ್ಮ ಕೆಮ್ತಾ ಇದೆಯಾ? ಯಾಕೋ ನೆನ್ನೆಯಿಂದ ವಿಪರೀತ ಕೆಮ್ಮಪ್ಪ. ಲಕ್ಷ್ಮಿ, ಹೊರಡೋಣ. ಏನೇ ಅಮ್ಮ ಅಷ್ಟೊಂದು ಕೆಮ್ತಾ ಇದಾರೆ, ನೋಡ್ಕೊಳ್ಳೋದಲ್ವಾ? ಹ್ಞೂ ರೀ, ನೆನ್ನೆಯಿಂದ ಕೆಮ್ಮು. ಮಾತ್ರೆ ತಂದ್ಕೊಟ್ಟೆ, ತಗೋಬೇಕು ತಾನೆ. ಪ್ರತಿ ಸಲ ನಾನೇ ಕೊಡಕ್ಕಾಗತ್ತಾ? ಅಮ್ಮ ಹಾಸ್ಪಿಟ್ಲಿಗೆ ಆದ್ರೂ ಹೋಗಿ ಬರೋಣ ಬಾ. ಅಯ್ಯ, ಇಷ್ಟಕ್ಕೆಲ್ಲ ಯಾಕಪ್ಪ ಹಾಸ್ಪಿಟ್ಲು? ಇನ್ನೊಂದು ಮಾತ್ರೆ ತಗೊಂಡ್ರೆ ಸರಿ ಹೋಗತ್ತೆ ಬಿಡು. ಅಮ್ಮ ಬನ್ನಿ, ಮೊದ್ಲು ಹಾಸ್ಪಿಟ್ಲಿಗೆ ಹೋಗಿ ಬರೋಣ. ರೀ ಏನ್ರಿ, ರಿಜಿಸ್ಟ್ರೇಷನ್ ಇದೆ ರೀ, ಫಸ್ಟ್ ಅಲ್ಲಿಗೆ ಹೋಗಿ ಬಂದ್ಬಿಡೋಣ. ಹಾಸ್ಪಿಟ್ಲಿಗೆ ನಾಳೆ ಕರ್ಕೊಂಡು ಹೋಗೋಣ. ರಿಜಿಸ್ಟ್ರೇಷನ್ ನಾಳೆನೂ ಮಾಡಿಸ್ಬೋದು. ಫಸ್ಟ್ ಅಮ್ಮನಿಗೆ ಕೆಮ್ಮು ಕಮ್ಮಿ ಆಗ್ಲಿ. ಇರು, ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. ಅಲ್ಲ ರೀ, ರೀ ನನ್ ಮಾತ್ ಕೇಳ್ರಿ. ಡಾಕ್ಟರ್ ಬನ್ನಿ. ಅಮ್ಮನ್ಗೆ ಏನಾಯ್ತು ಡಾಕ್ಟರ್? ನೋಡಿ, ಅವ್ರಿಗೆ 2 ಲಂಗ್ಸು ತುಂಬಾ ಡ್ಯಾಮೇಜ್ ಆಗಿದೆ. ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಿಲ್ಲ ಅಂದ್ರೆ ನಿಮ್ ತಾಯಿಯವರ ಜೀವಕ್ಕೆ ತುಂಬಾ ಅಪಾಯ ಇದೆ. ಡಾಕ್ಟರ್, ಆಪರೇಷನ್ಗೆ ಎಷ್ಟು ಖರ್ಚಾಗ್ಬೋದು? ಒಂದು 15ರಿಂದ 20 ಲಕ್ಷ ಖರ್ಚಾಗುತ್ತೆ. ಸರಿ ಡಾಕ್ಟರ್, ನೀವು ಆಪರೇಷನ್ ಶುರು ಮಾಡ್ಕೊಳ್ಳಿ, ನಾನು ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡ್ಬರ್ತೀನಿ. ಸರಿ ನೋಡಿ, ನಾನು ಒಂದಷ್ಟು ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೀನಿ, ಅದನ್ನ ಟೈಮ್ ಟು ಟೈಮು ಅವರಿಗೆ ಕೊಡ್ತಾ ಇರಿ. ಸರಿ ಡಾಕ್ಟರ್. ಅಮ್ಮ ಏನಂತಪ್ಪ? ಏನಿಲ್ಲಮ್ಮ, ಬಾ ಮನೆಗೆ ಹೋಗೋಣ. ಅಮ್ಮ ನಿಧಾನ. ರೀ ಬಂದ್ರಾ? ಸಂಜೆ 4:15ಗೆ ರಿಜಿಸ್ಟ್ರೇಷನ್ ಆಫೀಸ್ ಕ್ಲೋಸ್ ಆಗ್ಬಿಡುತ್ತೆ ರೀ. ಬನ್ರಿ ಹೋಗ್ ಬರೋಣ. ಈ ಟ್ಯಾಬ್ಲೆಟ್ ತಗೋ, ಇನ್ಮೇಲೆ ಕರೆಕ್ಟ್ ಟೈಮ್ಗೆ ಅಮ್ಮನ್ಗೆ ಟ್ಯಾಬ್ಲೆಟ್ ಕೊಡೋದ್ ಕಲ್ಕೋ. ಸರಿ ರೀ, ಆಯ್ತು, ಹೋಗ್ ಬರೋಣ. ಫಸ್ಟ್ ಅಮ್ಮನ್ ಊಟಕ್ಕೆ ಕೊಡೆ. ಸರಿ ಆಯ್ತು. ಮಗ ಏನಂದ್ರಪ್ಪ ಡಾಕ್ಟರು? ಏನಿಲ್ಲಮ್ಮ, ಟ್ಯಾಬ್ಲೆಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತಂತೆ, ಬೇಗ ಹುಷಾರಾಗ್ತೀರಿ ಅನ್ನ. ಅದೆಲ್ಲ ಹೋಗ್ಬೇಕಂತಿದ್ರಲ್ಲ, ಹೋಗ್ಬಿಟ್ಟು ಬನ್ನಿ. ಹೌದು ರೀ, ಹೊರಡೋಣ ಬನ್ನಿ. ಇವತ್ತು ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗೋದ್ ಬೇಡ ಕಣೆ. ಯಾಕ್ರಿ? ನಾವ್ಯಾಕೆ ಇವಾಗ್ಲೇ ಸೈಟ್ ತಗೋಬೇಕು? ಇನ್ನೊಂದ್ 2 ವರ್ಷಕ್ಕಾದ್ರೆ ಚೀಪ್ ರೇಟ್ ಅಲ್ಲೇ ನಮ್ಗೆ ಸೈಟ್ ಸಿಗುತ್ತೆ. ಇವಾಗ ತಗೊಳೋದ್ ಬೇಡ ಅನಿಸ್ತಿದೆ. ರೀ ಏನ್ರಿ ಇದು? ಸೈಟ್ ನೋಡಿ, ಇವತ್ತು ರಿಜಿಸ್ಟ್ರೇಷನ್ ಇದೆ, ಇವತ್ ನೋಡಿದ್ರೆ ಬೇರೆ ಸೈಟ್ ನೋಡೋಣ ಅಂತ ಇದ್ದೀರಾ. ಯಾಕ್ರಿ, ಏನಾಯ್ತು? ಹಾಸ್ಪಿಟ್ಲಿಗೆ ಹೋಗಿದ್ರಲ್ಲ, ಡಾಕ್ಟರ್ ಏನಂದ್ರು? ಅಮ್ಮನ್ಗೆ ಲಂಗ್ಸ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗಿದೆ ಅಂತ ಕಣೆ, ಆಪರೇಷನ್ ಮಾಡ್ಲೇಬೇಕು ಅಂದ್ರು.
ಅದಕ್ಕೆ ಸೈಟ್ ತಗೊಳ್ಳೋ ದುಡ್ಡಲ್ಲೇ ಅಮ್ಮನ್ಗೆ ಆಪರೇಷನ್ ಮಾಡಿಸ್ಬಿಡನ್ವಾ? ಅದೇ ಅನ್ಕೊಂಡೆ, ಇವಾಗ ಏನಕ್ ಮಾತು ಉಲ್ಟಾ ಪಡ್ತಿದ್ದಾರೆ ಅಂತ. ಏನ್ರಿ ಇದು? ಹಾ, ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯೇನ್ರಿ? ಇದೇ ಪರಿಸ್ಥಿತಿ ನಿನ್ ತಾಯಿ ಬಂದಿದ್ರೆ ಏನ್ ಮಾಡ್ತಿದ್ದೆ ನೀನು? ನನ್ ತಾಯಿ ಬಗ್ಗೆ ಯಾಕ್ರಿ ಮಾತಾಡ್ತಾ ಇದ್ದೀರಾ? ಈ ವಯಸ್ಸಲ್ಲಿ ಕೆಮ್ಮು, ಮಂಡಿ ನೋವು, ಕಾಲ್ ನೋವು ಬರೋದೆಲ್ಲ ಸಹಜನೇ. ಅದಕ್ಕೆಲ್ಲ ಯಾರಾದ್ರೂ ಲಕ್ಷ ಲಕ್ಷ ಖರ್ಚು ಮಾಡಿ ಆಪರೇಷನ್ ಮಾಡಿಸ್ತಾರ? 3 ದಿನ ಮಾತ್ರೆ ಕೊಟ್ರೆ ಸರಿ ಹೋಗುತ್ತೆ. ಅಷ್ಟಕ್ಕೂ ಆಪರೇಷನ್ ಮಾಡ್ಸಿದ್ರೆ ನಿಮ್ಮಮ್ಮ 100 ವರ್ಷ ಬದುಕಲ್ಲ. ಇವತ್ತೋ ನಾಳೆನೋ ಬಿದ್ದೋಗೋ ಮರ. ಲಕ್ಷ್ಮಿ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಸುಮ್ನೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಕ್ ಹೋಗ್ಬೇಡ ನೀನು. ನಾನೇನಂತ ತಪ್ಪು ಮಾತಾಡ್ದೆ? ನಾನೇನ್ ನನ್ ಸ್ವಾರ್ಥಕ್ ಮಾಡ್ಕೊಂಡ? ನಮ್ ಸಂಸಾರ ಚೆನ್ನಾಗಿರ್ಬೇಕು, ನಮ್ ಮಕ್ಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ತಾನೆ. ನನ್ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೋ. ನಾನೇನ್ ಇವಾಗ ಸೈಟ್ ತಗೊಳ್ಳೋದು ಬೇಡ ಅಂತ ಹೇಳ್ತಿಲ್ಲ, ಆಪರೇಷನ್ ಮಾಡ್ಸೇ ಬಿಡ್ತೇನೆ ಅಂತಾನೂ ಹೇಳ್ತಿಲ್ಲ. ನಂಗೆ ಸ್ವಲ್ಪ ಟೈಮ್ ಕೊಡು. ಗೊತ್ತಾಯ್ತು ರೀ, ಇಷ್ಟು ವರ್ಷ ನಿಮ್ ಜೊತೆ ಸಂಸಾರ ಮಾಡಿದೀನಿ, ನೀವೇನು ಅಂತ ನನಗ್ ಗೊತ್ತಿಲ್ವಾ? ಕಿರ್ಚ್ಬೇಡ, ಅಮ್ಮನ್ ಕೇಳಿಸುತ್ತೆ, ಕಿರ್ಚ್ಬೇಡ. ಕೇಳಿಸ್ಲಿ ಬಿಡ್ರಿ, ಕೇಳಿಸ್ಲಿ ಬಿಡಿ. ಇಷ್ಟಕ್ಕೆಲ್ಲ ಅವರೇ ಕಾರಣ ಅಂತ ಅವ್ರಿಗೂ ಗೊತ್ತಾಗ್ಲಿ. ನೀವು ಆಪರೇಷನ್ ಆದ್ರೂ ಮಾಡ್ಸಿ, ಸೈಟ್ ಆದ್ರೂ ತಗೊಳ್ಳಿ, ನಿಮಗ್ ಬಿಟ್ಟಿದ್ದು. ನನ್ನ ಮಾತು ಏನ್ ನಡೆಯುತ್ತೆ ಈ ಮನೆಯಲ್ಲಿ? ಎಲ್ಲ ನನ್ ಕರ್ಮ. ಮಗ, ನನ್ನನ್ನ ಕ್ಷಮಿಸ್ಬಿಡಪ್ಪ. ನನ್ನಿಂದ ನೀವಿಬ್ರು ಜಗಳಾಡಕ್ಕಾಯ್ತು. ಅಷ್ಟಕ್ಕೂ ಹೆಂಡತಿ ಹೇಳಿದ್ರಲ್ಲಿ ಏನಪ್ಪ ತಪ್ಪಿದೆ? ಮುತ್ತಿಗೆ ಅಷ್ಟೆಲ್ಲ ಖರ್ಚು ಮಾಡಿಸಿ ಆಪರೇಷನ್ ಮಾಡ್ಸೋದ್ ಯಾಕೆ ಹೇಳು? ನಾನು ಇವತ್ತೆಲ್ಲ ನಾಳೆ ಬಿದ್ದೋಗೋ ಮರ. ಆದ್ರೆ ನೀವು ಇನ್ನು ಬಾಯಿ ಬದುಕ್ಬೇಕಾದವಳು. ಮಗ, ನೀನು ಇಷ್ಟು ವರ್ಷ ನನ್ನ ಸಂದಾಗೆ ನೋಡ್ಕೊಂಡಿದ್ಯಾ. ನಾನೆಂತ ಮಗನ್ ಪಡೆಯೋದಿಕ್ಕೆ ಪುಣ್ಯ ಮಾಡಿದ್ದೆ. ಇನ್ಮೇಲೆ ನಾನು ನಿನಗೆ ಯಾವತ್ತೂ ಕಷ್ಟ ಕೊಡೋಕೆ ಇಷ್ಟಪಡಲ್ಲ. ನಾನು ಈ ಮನೆ ಬಿಟ್ಟು ಎಲ್ಲಾದ್ರೂ ದೂರ ಹೊಟ್ಟೋಗ್ತೀನಿ. ಯಾವತ್ತೂ ನಿನ್ ಕೈಗೆ ಸಿಗಲ್ಲ. ನಾನು ನಿನ್ ಜೊತೆ ಇಲ್ಲ ಅಂದ್ರು ನನ್ನ ಪ್ರೀತಿ, ಆಶೀರ್ವಾದ ಎಲ್ಲ ನಿನ್ ಮೇಲೆ ಇರುತ್ತೆ. ಬರ್ತೀನಿ. ಅಬ್ಬಾ, ನೀನು ಈ ಮನೆ ಮಹಾಲಕ್ಷ್ಮಿ. ಎಲ್ಲ ಜವಾಬ್ದಾರಿನು ನೀನೇ ತಕ್ಕೊಬೇಕು. ನಂದೇನಾದ್ರೂ ತಪ್ಪಿದ್ರೆ ಕ್ಷಮಿಸ್ಬಿಡು. ನನ್ ಮಗನ್ನ ಸಂದಾಗೆ ನೋಡ್ಕೋ.
ಅಮ್ಮ ಅಮ್ಮ ಬೇಗ ರೆಡಿಯಾಗಿ ಹಾಸ್ಪಿಟ್ಲಿಗೆ ಹೋಗೋಣ. ಅಮ್ಮ ಲಕ್ಷ್ಮಿ, ಅಮ್ಮ ಇಲ್ಲೇ ಕಾಣ್ತಾ ಇಲ್ಲ. ಅಲ್ಲೇ ಎಲ್ಲೋ ಇರ್ಬೇಕು ನೋಡ್ರಿ. ಅಲ್ಲೇ ನೋಡು ಅಂತೀಯಲ್ಲ, ಸ್ವಲ್ಪ ಹೊರಗಡೆ ಬಂದು ನೋಡ್ಬಾರ್ದಾ? ಅತ್ತೆ ಅತ್ತೆ ಎಲ್ಲಿದ್ದೀರಾ ಅತ್ತೆ? ಅಮ್ಮ ಅಮ್ಮ ಏನ್ರಿ ಏನಾಯ್ತು? ಅತ್ತೆ ಬಟ್ಟೆ ಯಾವ್ದು ಕಾಣಿಸ್ತಾ ಇಲ್ಲ, ಅವ್ರ ಟ್ರಂಕು ಇಲ್ಲ. ಅಮ್ಮ ಈ ಫೋಟೋದಲ್ಲಿರೋನ್ನ ನೋಡಿದ್ರಾ ಸರ್? ಹಲೋ, ಇಲ್ಲ ನೋಡಿಲ್ಲ ಸರ್ ಈ ಫೋಟೋದಲ್ಲಿರೋನ್ನ ನೋಡಿದ್ರಾ? ಇಲ್ಲ 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 ರೀ. ಅಮ್ಮ ಈ ಫೋಟೋದಲ್ಲಿರೋನ್ನ ನೋಡಿದ್ರಾ? ಇಲ್ಲಪ್ಪ ನೋಡಿಲ್ಲ. ಹಲೋ ಅಮ್ಮ ಸರೋಜಮ್ಮ, ನಮ್ಮ ಅತ್ತೆ ಏನಾದ್ರು ಮನೆ ಹತ್ರ ಈ ಬಂದಿದ್ದಾರಾ? ಫೋಟೋದಲ್ಲಿರೋನ್ನ ನೋಡಿದ್ರಾ? ಇಲ್ಲಪ್ಪ ನೋಡಿಲ್ಲ. ಸರ್, ನಮ್ಮಮ್ಮ ಸರ್ ನೋಡಿದ್ರಾ? ಶಾಂತಕ್ಕ, ಇಲ್ಲ ರೀ, ನಮ್ಮ ಇಲ್ಲ ಅತ್ತೆ ರೀ. ಬಂದ್ರಾ? ಸರ್ ಈ ಫೋಟೋ ನೋಡಿದ್ರಾ? ಇಲ್ಲ ಸರ್ ಬಂದಿಲ್ವಾ? ಅಮ್ಮ